ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ, ವರಲಕ್ಷ್ಮಿ ಹಬ್ಬಕ್ಕೆ ಅಂದರೆ ತಟ್ಟೆದಲ್ಲಿ ಉಂಡೆಗಳೆಲ್ಲ ಮಾಡಿಡಬೇಕಲ್ಲ, ಏನೇನೆಲ್ಲ ಮನೆಯಲ್ಲಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲ ನೋಡ್ಬೋದು ವರಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ದಾಳೆ, ಯಾವ ಥರ ಹೇಗೆಲ್ಲ ಮಾಡಿದ್ದಾಳೆ ಅಂತ ನಾನು ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಚೆಕ್ ಮಾಡಿ ನೋಡ್ಬೋದು. ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ತೀರಾ ನೋಡಿ, ಫುಲ್ ವಿಡಿಯೋ ಅರ್ಥ ಆಗುತ್ತೆ. ನಾನು ಹೇಗೆಲ್ಲ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ನೋಡಿ ಕಳೆ ಬೀಜ ಎಲ್ಲ ಹುರಿದು ಒಂದು ಸೈಡ್ಗೆ ಹುರಿದು ಮತ್ತು ಸಿಪ್ಪೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಏನು ಗೊತ್ತಾ, ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ. ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ತುಂಬ ನೀರು ಎತ್ಕೊಂಡು ಮತ್ತು ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಬೇಕು. ಯಾಕಂದರೆ ನನಗೆ ಚೆನ್ನಾಗಿ ಅದು, ಯಾಕಂದರೆ ಬೆಲ್ಲದಲ್ಲಿ ಕಲ್ಲು ಮಣ್ಣು ಇರೋದ್ರಿಂದ ಒಂದು ಸಲ ಸೋದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳಗಡೆ ಎಲ್ಲ ಬೆಲ್ಲ ಇರೋದ್ರಿಂದ, ಬಟ್ ನಾವು ತಿನ್ನೋವಾಗೆಲ್ಲ ಕಲ್ಲು ಮಣ್ಣು ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೆ ನಾನೆಲ್ಲ ಕರಗಿಸ್ಕೊಂಡು ಪಾಕ ತೆಗೆದು ಮತ್ತೆಲ್ಲ ಒಂದು ಬಟ್ಲಿಗೆ ಸೋಸಿ ಮತ್ತು ಎತ್ತಿಟ್ಕೊಂಡೆ. ಅದಕ್ಕೆ ನಾನು ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದು ನಿಮಗೆ ಶಿಂಬಳುಂಡೆ ಅಂತ ಕರಿತೀವಿ, ಬಟ್ ಶೇಂಗಾ ಉಂಡೆ ಅಂತ ಕರೀತಾರೆ ಕನ್ನಡದಲ್ಲೆಲ್ಲ. ನಮ್ಮ ತಮಿಳಾಗಿರೋದ್ರಿಂದ ನಮ್ಮ ಮನೆ ಕಡೆ ಎಲ್ಲ ಶಿಂಬಳುಂಡೆ ಅಂತ ಕರೆಯೋದು. ಹಾಗೆ ಇವತ್ತು ಬೆಳಿಗ್ಗೆನಿಂದ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ, ಯಾಕಂದರೆ ಏನೇನೆಲ್ಲ ಮಾಡ್ಕೋಬೇಕು ಅಂತ ಪ್ರಿಪೇರ್ ಮಾಡಿ ಇಟ್ಬಿಡೋಣ. ನೈಟ್ಗೆಲ್ಲ ಲಕ್ಷ್ಮಿನ ಕುಳಿಸ್ಬೇಕಲ್ಲ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ಹಾಗೆ ಮುದ್ದೆನೂ ಮೆಂತ್ಯ ಸಾಂಬಾರು ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತು ಖರ್ಜೂರ ಮಾಡೋಣ ಅಂತ, ಖರ್ಜೂರಕಾಯಿ ಅಂತಾರಲ್ಲ ಅದು ಮಾಡೋದಕ್ಕೆ ಎತ್ಕೊಂಡಿದ್ದೀನಿ. ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡು ಮತ್ತು ಅದನ್ನು ಸಿಪ್ಪೆಲ್ಲ ತೆಗೆದು ಒಂದು ಕಪ್ ಆಗೋಷ್ಟು ಜಾರ್ಗೆ ಹಾಕ್ಕೊಂಡು ನನಗೆ ತೆರಿತೆರಾಗಿ ರುಬ್ಕೊಂಡು, ಅದಕ್ಕೆ ಜೊತೆಗೆ ಕಡಲೆಪಪ್ಪು ಕೂಡ ಯಾವ ಕ್ವಾಂಟಿಟಿಯಲ್ಲಿ ನಾವು ತಗೊಂಡಿದ್ವೋ ಒಂದು ಕಪ್ ಆಗೋಷ್ಟು, ಇದು ಅಷ್ಟೇ ಕಡಲೆಪಪ್ಪು ಕೂಡ ಕರೆಕ್ಟಾಗಿ ಕ್ವಾಂಟಿಟಿಯಲ್ಲಿ ತೊಗೊಬೇಕು. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇರಬಾರ್ದು, ಹಂಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಒಂದು ಕಪ್ ಆಗೋಷ್ಟು ಬೆಲ್ಲ ಮತ್ತು ಅದಕ್ಕೆ ಒಣ ತೆಂಗಿನಕಾಯಿ ಇದ್ದರೆ ಒಣ ತೆಂಗಿನಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿದೇ ಇದ್ದರೆ ಹಸಿದು ರುಬ್ಕೊಂಡು ಮತ್ತು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವತ್ತಿಗೂ ಕೆಡಲ್ಲ. ಬಟ್ ಇದು 10 ಡೇಸ್ ಆಗಲಿ 20 ಡೇಸ್ ಆದರೂ ಆಗಲಿ ಚೆನ್ನಾಗಿರುತ್ತೆ. ಬಟ್ ನೋಡಿ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ. ಬಿಳಿ ಎಳ್ಳು ಹಾಕೊಂಡಿದ್ದು ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಬಟ್ ಕರಿ ಎಳ್ಳು ಕೂಡ ಹಾಕ್ಕೋಬೋದು. ನಾನು ಬಿಳಿ ಎಳ್ಳು ಬೇಕಾಗಿತ್ತು ಅಂತ ಬಿಳಿ ಎಳ್ಳು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಂಡು ಪೂರ್ಣ ಕೂಡ ರೆಡಿ ಆಯಿತು. ಖರ್ಜೂರಕಾಯಿಗೆ ಪೂರ್ಣ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಹಸಿಟ್ಟು ಕಲಸಿಡ್ಬೇಕಲ್ಲ ಮೈದಾನಿಂದ, ಅದು ಕಲಸಿಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಒಂದು ಬೋಲ್ ಎತ್ಕೊಂಡಿದ್ದೀನಿ ಮೈದಾ ಹಿಟ್ಟು 1 ಬೋಲು ಮತ್ತು ಅರ್ಧ ಕಪ್ಪು ಮೈದಾ ಹಿಟ್ಟು ಎತ್ಕೊಂಡು ಮತ್ತು ಅದಕ್ಕೆ ಚಿರೋಟಿ ರವೆ ಕೂಡ ನಾನು ಸೇಮ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಬಟ್ ಸಾಫ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಖರ್ಜೂರಕಾಯಿ ಮಾತ್ರ ಸೂಪರಾಗಿ ಬರುತ್ತೆ ಅಂತ ಅಷ್ಟೇ, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನೆಲ್ಲ ನಾದ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬೇಗ ಮಾಡ್ಕೊಂಬಿಡೋಣ ಅಂದರೆ ಇನ್ನೊಂದು ಕಡೆ ಇನ್ನೊಂದು ಐಟಮ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು, ಯಾಕಂದರೆ ಹಸಿಟ್ಟು ಸ್ವಲ್ಪ ಒಂದು 5 ನಿಮಿಷ ಅದು ನೆನಿಬೇಕು. ಮತ್ತು ನೋಡಿ ಯಾವ ಥರ ಹೇಗೆಲ್ಲ ಬಂದಿದೆ ಅಂತ. ಬಟ್ ನಾನು ಬೇರೆ ಥರ ಮಾಡಬೇಕು ಅಂದ್ಕೊಂಡಿದ್ದೆ. ಬೇರೆ ಥರ ಎಲ್ಲ ಮಾಡೋಕ್ಕೋದ್ರೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ, ನನಗೆ ಟೈಮ್ ಕೂಡ ಅಷ್ಟೊಂದು ಇರಲಿಲ್ಲ ಅಂದ್ಬಿಟ್ಟು ಮದುವೆ ಆದವನಿಂದ ಇದನ್ನು ನಾನು ಫಸ್ಟ್ ಟೈಮ್ ಮಾಡಿರ್ತೀನಿ. ಬಟ್ ಮನಸ್ಸೆಲ್ಲ ಮಾಡಬೇಕಂದ್ರೆ ಟೈಮ್ ಕೂಡ ಅಷ್ಟೊಂದು ಇರಲಿಲ್ಲ. ಬಟ್ ಅರ್ಜೆಂಟಲ್ಲಿ ಮಾಡಬೇಕಂದಿದ್ದು, ಅದಕ್ಕೋಸ್ಕರ ಆಗಲಿಲ್ಲ. ಬಟ್ ಈ ಸಲ ನಿಧಾನವಾಗಿ ಆಗಲಿ, ಬಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ಕೊಂಡು ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಖರ್ಜೂರಕಾಯಿ ಮಾತ್ರ ಸಖತ್ತಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ಸಖತ್ತಾಗಿದೆ. ಟೇಸ್ಟು ಸೂಪರಾಗಿದೆ. ನನ್ನ ಹಸ್ಬೆಂಡ್ ಕೂಡ ತುಂಬ ಖುಷಿಪಟ್ಟರು. ಫ್ರೀ ಇರೋ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಮನೆಯವ್ರಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ನೋಡೋದ್ರಲ್ಲ ಶೇಂಗಾ ಉಂಡೆ ಖರ್ಜೂರಕಾಯಿ ಆಯಿತು. ಹಾಗೆ ಚಕ್ಲಿ ಕೂಡ ಮಾಡ್ಕೊಂಡ್ಬಿಡ್ಬೇಕು ಅಂತ ಚಕ್ಲಿಗೂ ರೆಡಿ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ದಿನ ಎಲ್ಲ ಕಿಚನಲ್ಲೇ ಕೆಲಸ ಮುಗೀತು. ನೋಡಿ ಕಿಚನ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಪಪ್ಪು ಹಾಕೊಂಡು ನನಗೆ ತೆರಿತೆರೆಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟಿಗೆ ಜಲ್ಡಿ ಇಟ್ಕೋಬೇಕು, ಯಾಕಂದರೆ ಒಪ್ಪೊಪ್ಪು ಇದ್ದರೆ ಚೆನ್ನಾಗಿರಲ್ಲ. ಒಂದು ಕಪ್ ಆಗೋಷ್ಟು
ಅಕ್ಕಿ ಹಿಟ್ಟು ಎತ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಎತ್ಕೊಂಡು ಅದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, 3/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎತ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಸಿ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದಲ್ಲ ಅದನ್ನು ಎತ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. 10 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿಟ್ಕೊಂಡೆ. ಬಟ್ ಚಕ್ಲಿ ಸುಡೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಮತ್ತು ನೋಡಿ ಯಾವ ಥರ ಚಕ್ಲಿ ಇದೆ ಅಂತ ನೋಡಿದ್ರಲ್ಲ, ಯಾವ ಥರ ಹೇಗೆಲ್ಲ ಮಾಡಿದ್ದೆ ಅಂತ. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.